ನೋಡಿ ಅವ್ರ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಫೋನ್ ಲಾಕ್ ಆಗ್ತಾವ. ಲಾಕ್ ಆಗಿರ್ತದೆ ಎಲ್ಲ ಪ್ರತಿಯೊಂದು ಇವಾಗ ಲಾಕ್ ಇರ್ತದೆ. ಲಾಕ್ ಓಪನ್ ಮಾಡಿ ಸರ್ ಇಷ್ಟೊತ್ತನ ನಾನು ನಿಮಗೆ ವಿ ಸೇಫ್ಟಿ ಬಗ್ಗೆ ನಮ್ಮ ಎಲ್ಲ ಪ್ರತಿಯೊಂದನ್ನು ಹೇಳಿದೆ ಸರ್. ಈ ವಿ ಸೇಫ್ಟಿ ನಿಮ್ಗೆ ಹೆಂಗ ಅನಿಸ್ತದೆ ಸರ್? ಒಳ್ಳೇದಿದೆ ಇದು. ಜನರು ಎಲ್ಲರೂ ಆಡ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ಕೆಲವೊಂದು ಸಣ್ಣ ಹಂಗು ಹಿಂಗೂ ಬರ್ತಾವ, ಜನರಿಗೆ ಹೇಳಕ್ಕಾಗಲ್ಲ. ಮತ್ತೆ ಈಗ ಅದ್ರ ಎಸ್ಪೆಷಲಿ ನಮ್ಮ ಇಲಾಖೆಗಂತೂ ಹೇಳಿ ಮಾಡಿಸಿದ್ದೆ. ಇದು ಜನರಿಗೆ ಅನುಕೂಲ ಆಗತ್ತೆ. ಎಲ್ಲಾ ಟೈಮಲ್ಲಿ ನಾವು ಇರಕ್ಕಾಗಲ್ಲ. ಕೆಲವೊಮ್ಮೆ ಹಚ್ಚಿ ಎಲ್ಲೇ ಹೋಗಿರ್ತಾರ. ಪ್ರತಿಯೊಂದಕ್ಕೂ ಮಾತ್ರ ಅವ್ರು ನಮ್ಮ ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಬಂದು ಆ ನಂಬರ್ ಹೇಳೋತನ ಗೊತ್ತಾಗಲ್ಲ. ಇದು ಇಮಿಡಿಯೇಟ್ ಗೊತ್ತಾಗತ್ತೆ. ಎಲ್ಲರೂ ಯೂಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಆಮೇಲೆ ತುರ್ತು ಸೇವೆ ಒಳಗೆ ನಿಮ್ಗೆ ಏನಾರ ಎಮರ್ಜೆನ್ಸಿ ಒಳಗೆ ಯಾವ ತರ ಯೂಸ್ ಆಗ್ಬೋದು ಅಂತ? ಈಗ ಎಮರ್ಜೆನ್ಸಿ ನಾವೀಗ ಔಟ್ ಆಫ್ ಸ್ಟೇಟ್ ಹೋಗಿರ್ತೀವಿ ಅಥವಾ ಎಲ್ಲ ನಮ್ಮ ಜಿಲ್ಲಾ ಬಿಟ್ಟು ದೂರ ಹೋಗಿರ್ತೀವಿ. ಸಡನ್ ಆಗಿ ಹೇಳಿಕ್ಕಾಗಲ್ಲ, ಆಗತ್ತಂತಲ್ಲ ಆಗೇ ಅವಾಗ ಸಡನ್ ಆಗಿ ನೀವು ಅವ್ರ ಪ್ರಜ್ಞೆ ಹೋಯ್ತಂದ್ರ ಇದನ್ ಮಾಡಕ್ಕಾಗಲ್ಲ. ಅವ್ನು ಪ್ರಜ್ಞೆ ಬಂದು ಅಥವಾ ಅವ್ರ ಐಡಿ ಕಾರ್ಡ್ ನೋಡಿ ಅವ್ರ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಫೋನ್ ಲಾಕ್ ಆಗ್ತಾವ. ಲಾಕ್ ಆಗಿರ್ತದೆ ಎಲ್ಲ ಪ್ರತಿಯೊಂದು ಇವಾಗ ಲಾಕ್ ಇರ್ತದೆ. ಲಾಕ್ ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಇದಿತ್ತಂದ್ರೆ ಸ್ಕ್ಯಾನ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಇನ್ಫಾರ್ಮೇಶನ್ ಆಗುತ್ತೆ. 5 to 10 minutes ಅವ್ರು ಏನಾಗಿತ್ತು, ಅವ್ರು ಎಲ್ಲಿದ್ರ ಹೇಳಲಿಕ್ಕೆ ಬಹಳ ಅನುಕೂಲ. ವಿತಿನ್ 10 minutes ನಾವು ಅದು ಇದು ಒಳ್ಳೇದಿದೆ ಎಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ವಿ ಸೇಫ್ಟಿ ನಿಮಗೆ ಪಡ್ಕೋಬೇಕಂತಂದ್ರೆ ನಿಮ್ಮ ನಿಯರೆಸ್ಟ್ ವಾಷಿಂಗ್ ಸೆಂಟರ್ಗೆ ಹೋಗಿ ವಿಸಿಟ್ ಮಾಡ್ರಿ ಅಥವಾ ಈ ನಂಬರ್ಗೆ ಕಾಲ್ ಮಾಡ್ರಿ. ನಮ್ಮ ಫೀಲ್ಡ್ ಎಕ್ಸಿಕ್ಯೂಟಿವ್ ಬಂದು ನೀವು ಎಲ್ಲಿ ಇರ್ತೀರ ಅಲ್ಲಿ ಬಂದು ಇನ್ಸ್ಟಾಲ್ ಮಾಡಿ ಕೊಡ್ತಾರ. ಥ್ಯಾಂಕ್ ಯು ಸೋ ಮಚ್.